ನರಗುಂದ ಪಟ್ಟಣದ ಬಸವೇಶ್ವರ ಸಮುದಾಯ ಭವನದಲ್ಲಿ ಬಸವ ಜಯಂತಿ ಆಚರಣೆ. ನರಗುಂದ ಪಟ್ಟಣದಲ್ಲಿ ಇಂದು ಬಸವ ಜಯಂತಿ ಪ್ರಯುಕ್ತ ಶಾಸಕ ಸಿಸಿ ಪಾಟೀಲ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಪಟ್ಟಣದ ಬಸವೇಶ್ವರ ಸರ್ಕಲ್ನಿಂದ ಕಾಯಿಪಲ್ಲೆ ಮಾರ್ಕೆಟ್ ಮೂಲಕ ಬಸವೇಶ್ವರ ಸಮುದಾಯ ಭವನದವರೆಗೆ ಬಸವೇಶ್ವರರ ಭಾವಚಿತ್ರ ಮೆರವಣಿಗೆ ಮಾಡಲಾಯಿತು. ನಂತರ ಬಸವೇಶ್ವರ ಸಮುದಾಯ ಭವನದಲ್ಲಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಪ್ರಾರಂಭ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸಿಸಿ ಪಾಟೀಲ್, ನಾವು ನಮ್ಮ ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಬೇಕಾದರೆ ಮೊದಲು ಅವರಿಗೆ ಬಸವಣ್ಣನ ವಚನಗಳ ಬಗ್ಗೆ ತಿಳಿಸಬೇಕು. ಏಕೆಂದರೆ ಯಾವ ವ್ಯಕ್ತಿ ಬಸವಣ್ಣನ ವಚನಗಳನ್ನು ತಿಳಿದಿರುತ್ತಾನೋ ಅವನು ಸಂಪೂರ್ಣ ಸಂಸ್ಕಾರವಂತ ವ್ಯಕ್ತಿಯಾಗುತ್ತಾನೆ. ಅದಕ್ಕಾಗಿ ನಾವು ಮಕ್ಕಳಿಗೆ ಬಸವಣ್ಣನ ವಚನಗಳನ್ನು ಕಲಿಸಬೇಕು ಎಂದರು. ಮಾತು ಮುಂದುವರೆಸಿದ ಶಾಸಕ ಸಿಸಿ ಪಾಟೀಲ್, ಜಗತ್ತಿನ ಎಲ್ಲಾ ದೇಶಗಳು ಇಂದು ಯುದ್ಧದಲ್ಲಿ ಮುಂದುವರೆದಿವೆ, ಆದರೆ ನಮ್ಮ ದೇಶದಲ್ಲಿ ಮಾತ್ರ ಶಾಂತಿ ನೆಲೆಸಿದೆ. ಇದಕ್ಕೆ ಮುಖ್ಯ ಕಾರಣ ಇಂತಹ ಮಹಾನ್ ಪುರುಷರ ಆದರ್ಶಗಳೇ ಕಾರಣ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಆಡಳಿತ ತಹಶೀಲ್ದಾರ್ ಶ್ರೀಶೈಲ ತಳವಾರ್, ಎಸ್ಆರ್ ಪಾಟೀಲ್, ಸಂತೋಷ್ ಲೋತಿಮಠ, ಅಪ್ಪಣ್ಣ ನಾಯ್ಕರ್, ಎಸ್ಜಿ ಮಣ್ಣೂರ ಮಠ, ಚನ್ನಬಸಪ್ಪ ಕಂಠಿ, ಶಿಡ್ಡಪ್ಪ ಎಲಿಗಾರ್, ಎಸ್ವಿ ಹೆಗಡಾಳ್, ಕೆಎನ್ ಹದಗಲ್, ವಿದ್ಯಾ ಸುಳ್ಯದ, ರತ್ನ ಉಪವಾಸಿ, ದೀಪಾ ಲೂತಿಮಠ, ಮಂಗಳಾ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಚಂದ್ರಶೇಖರ ಗೌಡ ಪಾಟೀಲ್, ನರಗುಂದ, NKS TV4. ಸ್ವಲ್ಪ ಸಮಯದಲ್ಲಿ ಅವರು ಕೂಡ ಸ್ನೇಹಿತ ಉಳ್ಳಾಗಡ್ಡೆ ಅವರು ಬಸವಣ್ಣನವರ ಚರಿತ್ರೆ ಇರ್ಬೋದು, ಮಾಡಿದಂಥ ಕಾರ್ಯಗಳ ಬಗ್ಗೆ ಹೇಳುವಂಥ ಪ್ರಯತ್ನವನ್ನು ಮಾಡಿದರು. ಬಸವ ತತ್ವದ ಅಡಿಯಲ್ಲಿ ನಾವೆಲ್ಲರೂ ಜೀವನವನ್ನು ಸಾಗಿಸಬೇಕಾಗೈತಿ. ಅದುವೇ ಒಂದು ನೆಮ್ಮದಿಯ ಮಾರ್ಗ. ಇವತ್ತು ನಾವೆಲ್ಲರೂ ದೂರದರ್ಶನ TV ಚಾನೆಲನ್ನು ಚಾಲೂ ಮಾಡಿದ್ರೆ ಜಗತ್ತೆಲ್ಲೂ ಶಾಂತಿಯಿಂದ ಇಲ್ಲ. ಎಲ್ಲಿ ನೋಡಿದ್ರು ಇಂದಿನ ಕಾರ್ಮೋಡಗಳು, ಮನುಷ್ಯರಿಗೆ ವೈಮನಸ್ಸು, ಈ ರೀತಿಯಾದಂಥ ವಾತಾವರಣ ಬೆಳೀತಿದ್ದಂಥ ಹಿನ್ನೆಲೆಯಲ್ಲಿ ಇವೆಲ್ಲದಕ್ಕೂ ಒಂದು ಉತ್ತರ ಸಿಗಬೇಕಂತಂದ್ರೆ ಬಸವ ತತ್ವದ ತಳಹದಿಯ ಮೇಲೆ ಜೀವನವನ್ನು ನಡೆಸಿದ್ರೆ ಇದಕ್ಕೊಂದು ಉತ್ತರ ಸಿಗ್ತೈತೆ ಅನ್ನುವಂಥದ್ದು ನಮ್ಮೆಲ್ಲರ ಭಾವನೆ, ನನ್ನ ಭಾವನೆ, ಎಲ್ಲರೂ ಒಪ್ಕೊಳ್ತೀವಿ ಅನ್ನುವಂಥ ಮಾತನ್ನು ನಾನು ಹೇಳಿ ಇಚ್ಛೆ ಮಾಡ್ತೇನೆ. ನಾನು ತಾಲೂಕಾ ದಂಡಾಧಿಕಾರಿಗಳಿಗೆ ಮಿಗಿಲಾಗಿ ಈ ಬಸವ ತತ್ವದ ಏನು ಈ ಸಂಘ ಇದ್ದಲ್ಲ, ಇದರ ಪದಾಧಿಕಾರಿಗಳಿಗೆ ಒಂದು ಮನವಿಯನ್ನು ಮಾಡ್ತೇನೆ. ಬಸವ ಜಯಂತಿ ದಿವಸ ಈ ಕಾರ್ಯಕ್ರಮ ನಡೀಲಿ. ಇದರ ಹೊರತಾಗಿ ಒಂದು ದಿವಸ ಈ ಥರದ ಒಂದು ಬಸವಣ್ಣನವರ ಬಗ್ಗೆ, ಬಸವಣ್ಣನವರ ಫಿಲಾಸಫಿ ಬಗ್ಗೆ ಒಂದು ಕಾರ್ಯಕ್ರಮವನ್ನು ನಿಗದಿಪಡಿಸಿದ್ರೆ ಭಾಳ ಸವಿಸ್ತಾರವಾಗಿ ಮತ್ತು ಹೆಚ್ಚಿನ ಸಮಯವನ್ನು ತಗೊಂಡು ಭಾಳ ಜನರು ಪಾರ್ಟಿಸಿಪೇಟ್ ಮಾಡೋಕೆ ಅನುಕೂಲ ಆಗೈತೆ. ಇವತ್ತು ಬಸವ ಜಯಂತಿ ಅಂದ್ಕೂಡಲೇ ಹಲವಾರು ಮನೆಗಳು ಓಪನಿಂಗ್ ಇರ್ತಾವೆ, ಮದುವೆಗಳು ಇರ್ತಾವೆ. ಅದ್ರಾಗ ರಾಜಕಾರಣಿಗಳಿಗಿರೋ ಒತ್ತಡ ಅವರಿಗೆ ಗೊತ್ತು. ಆ ಕಾರಣಕ್ಕಾಗಿ ಇಂಥ ಕಾರ್ಯಕ್ರಮಗಳು ನಾವು ಕಾಟಾಚಾರಕ್ಕೆ ಮಾಡ್ದಂಗೆ ಆಗಬಾರ್ದು. ಏನಾಗ್ಯಾವಂತಂದ್ರೆ ಜಯಂತಿಗಳನ್ನ ನಾವು ಜಾತಿವಾರು ವಿಂಗಡಣೆ ಮಾಡಕತ್ತೇವೆ. ಬುದ್ಧ ಇರ್ಬೋದು, ಬಸವ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಬಸವಣ್ಣ ಇರ್ಬೋದು, ಇವರು ಮಾನವ ಕುಲದ ಏಳಿಗಾಗಿ ಹೋರಾಡಿದಂಥ ಮಹಾನ್ ಪುರುಷರು. ಆ ಕಾರಣಕ್ಕಾಗಿ ಸರ್ವಧರ್ಮೀಯರ ಒಂದು ಸಭೆಯನ್ನು ಬಸವ ತತ್ವಗಳನ್ನು ಅಳವಡಿಸಿಕೊಳ್ಳುವುದರ ಸಲುವಾಗಿ ಒಂದು ದೊಡ್ಡದಾದಂಥ ಸಭೆಯನ್ನು ಮುಂದಿನ ದಿನಮಾನಗಳಲ್ಲಿ ಏರ್ಪಡಿಸಿ, ಈಗ ನೋಡಿ ಉಳ್ಳಾಗಡ್ಡಿ ಅವರು ಸಾಕಷ್ಟು ವಿಷಯ ಜ್ಞಾನ ಐತಿ, ಆದರೆ ಕೇಳಕ್ಕೆ ನಮಗೆ ಸಮಯ ಇಲ್ಲ. ಸರಿ ಇರ್ತೈತಿ ನೋಡಿಕೊಂಡು ಬಸವ ಪುರಾಣ ಅಂತಲ್ಲ, ಬಸವ ತತ್ವಗಳ ಆಚಾರ ಮತ್ತು ವಿಚಾರ, ಆಚರಣೆ ಮತ್ತು ವಿಚಾರ, ಈ ರೀತಿಯಾದಂಥ ಒಂದು ಶ್ರಾವಣ ಮಾಸದಾಗ ಭಾಳ ಮಂದಿ ಹೇಳೋರು ಇರ್ತಾರೆ, ಹೇಳೋರ ಕಡೆ ಬರ್ತಾರೆ. ಬಹುತೇಕ ಸ್ವಲ್ಪ ಹಿಡ್ಕೊಂಡು ನನಗೂ ಎಲ್ಲ ವಚನಗಳ ಪ್ರಕಾರ ನಡೆಯಕ್ಕೆ ಆಗೋದಿಲ್ಲ. ಎಲ್ಲ ವಚನ ಪ್ರಕಾರ ಇಲ್ಲದ್ರೆ ನಾವು ಬಸವಣ್ಣ ಆಗಿಬಿಡ್ತೇವೆ, ಆಧುನಿಕ ಬಸವಣ್ಣ. ಆ ಕಾರಣಕ್ಕಾಗಿ ಇದನ್ನು ಓದಿ ವಿಶೇಷವಾಗಿ ನಮ್ಮ ತಾಯಂದಿರಲ್ಲಿ ನಾವು ಭಾಳ ಕಡೆ ಹೇಳ್ತೇವೆ. ರಾಜಕೀಯ ಸಭಾ ಸಮಾರಂಭಗಳಿರ್ಬೋದು, ಧಾರ್ಮಿಕ ಸಭೆ ಸಮಾರಂಭ ಹೇಳಿದಾಗ ನಮ್ಮ ತಾಯಂದಿರಿಗೆ ಹೇಳ್ತೇನೆ. ಈಗ ನಮ್ಮ ತಂದೆ ತಾಯಿಗಳಿದ್ದಂಥ ಸಂಸ್ಕೃತಿ ನಾನು ಎಂತಕ್ಕಿಲ್ಲ. ನನ್ನ ಕಡೆ ಇದ್ದ ಸಂಸ್ಕೃತಿ ನನ್ನ ಮಕ್ಕಳ ಕಡೆ ಇಲ್ಲ. ಇನ್ನು ಮುಂದೆ ನನ್ನ ಮೊಮ್ಮಕ್ಕಳ ಕಡೆ ಯಾವ ಸಂಸ್ಕೃತಿ ಇರ್ತೈತೆ ಅನ್ನೋದು ದೇವರಾಬಾರ. ಮೊದಲ ನಾವೆಲ್ಲ ಅದು ಹಿರೇಮಠ ಇರ್ಬೋದು, ವಿರಕ್ತಿ ಮಠ ಇರ್ಬೋದು, ಅದಕ್ಕೆ ನಾವು ಬಡವಿಗೆ ಹೋಗೋದಲ್ಲ. ಮೊದಲ ಅಮಾವಾಸ್ಯೆ ಹುಣ್ಣಿಮೆಗೆ ಶರಣರನ್ನ ನಮ್ಮ ಮನೆ ಪಟ್ಟದೇವರನ್ನ ಕರ್ಕೊಂಡು ಬಂದು ಪಾದ ಪೂಜೆ ಮಾಡಿದ ನಮ್ಮ ತಾಯಿ ನಮಗೆಲ್ಲ ಊಟಕ್ಕೆ ಹಾಕ್ತಿದ್ರು.
ಈಗ ಎಲ್ಲಿ ಅಮಾಸೆನೂ ಇಲ್ಲ, ಮದುವೆನೂ ಇಲ್ಲ, ಸ್ವಾಮಿಗಳು ಅಂತವ್ರೆ. ಆ ಕಾರಣಕ್ಕಾಗಿ ನಮ್ಮ ಜಾತಿಯ ಪ್ರಕಾರ, ನಮ್ಮ ಧರ್ಮದ ಪ್ರಕಾರ ಅಥವಾ ನಮಗೆ ಇಷ್ಟ ಬಂದ ರೀತಿಯಲ್ಲಿ ಸ್ನಾನ ಮಾಡಿದ್ದಾರೆ ಕೂತಿರ್ತಾರೆ. ನೀವು ಸಾಮಾಜಿಕವಾದಂಥ ಸಮಸ್ಯೆಗಳ ಬಗ್ಗೆ ಏನಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಅಂದ್ರೆ ಏನು ಇಲ್ಲ ಇಲ್ಲ. ಮಲಪ್ರಭಾ ನದಿ ಪ್ರವಾಹ ಯಾವಾಗ ಬರ್ತದೆ ಅಂದ್ರೆ ಏನೈತೆ ಮಲಪ್ರಭಾ ನದಿ ಅಂತ ಜನರಲ್ ನಾಲೆಜ್ ಇರೋದಿಲ್ಲ. ಆ ಪುಸ್ತಕಕ್ಕಷ್ಟ ಸೀಮಿತ ಆಗಿರ್ತಾರೆ. ನಾನು ಆ ಕಡೆ ಹೋದಾಗ ಹೇಳ್ತಿರ್ತಾ ಇದ್ದೆ ನಮ್ಮ ಸ್ಕೂಲ್ ಕಾರ್ಯಕ್ರಮದೊಳಗೆ, ಮಕ್ಕಳನ್ನ ಟೆಕ್ಸ್ಟ್ ಬುಕ್ ಮಾಡಬೇಕು, ಡೋಂಟ್ ಮೇಕ್ ದೆಮ್ ಅ ಗೈಡ್. ಗೈಡ್ ಆದ್ರೆ 2 ಹೇಳಲೆ 4 ಅನ್ನೋದು ಅಷ್ಟೇ ಬರ್ತೈತಿ. ಡಿಮ್ಯಾಂಡ್ 2 into 2 4 ಆಕೈತೆ ಅನ್ನೋದು ವರ್ಗೀಕರಣ ಮಾಡಿ ಹೇಳಂದ್ರೆ ಯಾವ ಹುಡುಗರು ಕೊಡ್ಬೋದು. ಆ ಕಾರಣಕ್ಕಾಗಿ ಇಂಥ ಕಾರ್ಯಕ್ರಮಗಳಿಗೆ ನಮ್ಮ ವೀರಶೈವ ಧರ್ಮ, ಲಿಂಗಾಯತ ಧರ್ಮದ ಪರಂಪರೆ ಉಳಿಬೇಕು, ಬೆಳಿಬೇಕು. ಆ ಕಾರಣಕ್ಕಾಗಿ ಇಂಥ ಒಂದು ಕಾರ್ಯಕ್ರಮಗಳಿಗೆ ನಮ್ಮ ಮಕ್ಕಳನ್ನು ಕರ್ಕೊಂಡ್ಬರುವಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ಭಾಳ ಒಳ್ಳೆಯದು ಅನ್ನೋದು ನನ್ನ ಭಾವನೆ. ಅದನ್ನು ಮುಂದಿನ ದಿನಮಾನಗಳಲ್ಲಿ ನಾವು ನೀವೆಲ್ಲರೂ ಕೂಡಿಕೊಂಡು ಅದನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ನನ್ನನ್ನು ಅತಿಥಿಯನ್ನಾಗಿ ಮಾಡಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಂಘಟಕರಿಗೆ, ತಾಲೂಕು ಆಡಳಿತಕ್ಕೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ತಮ್ಮೆಲ್ಲರ ಅನುಮತಿಯನ್ನು ಪಡೆದುಕೊಂಡು